ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ಸ್ನೇಹಿತರೆ, ಇವತ್ತಿನ ಸೆಷನ್ ಏನು ಕನ್ಸರ್ನ್ ಇದೆಯಪ್ಪ ಅಂದರೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್. ಈಗ ಆಲ್ರೆಡಿ ನಾವು 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಂದಲ್ಲಿ ಕೂಡ ಅದನ್ನು ನಾವು ನಿನ್ನೆ ಒಂದು ಸೆಷನ್ನಲ್ಲಿ ಮಾಡಿದ್ದೀವಿ. ಸೊ ಈಗ 2 ಮಾರ್ಕ್ಸ್ ಕೂಡ ಮಾಡಿದ್ದೀವಿ. ಅದೇ ರೀತಿ ಈಗ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರ್ತದ ಅಂತೇಳಿ ನೋಡುವಂತಹ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಮೆಸೇಜ್ ಕೂಡ ಮಾಡಿದ್ರಿ, ಕಮೆಂಟ್ನಲ್ಲಿ ಕೂಡ ತಿಳಿಸಿದ್ರಿ, ಸರ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡಿರಿ ಅಂತೇಳಿ. ಹಾಗಾಗಿ ನಾನೀಗ 4 ಮಾರ್ಕ್ಸ್ ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಯಾವಾಗೆಲ್ಲ ನೀವು ಮೆಸೇಜ್ ಹಾಕ್ತಾ ಇದ್ದೀರಿ, ಯಾವಾಗೆಲ್ಲ ಕಮೆಂಟ್ ಹಾಕ್ತಾ ಇದ್ದೀರಿ, ನಮಗದೊಂದು ಖುಷಿಯ ಸಂಗತಿ. ಯಾಕಪ್ಪ ಅಂದರೆ ನೀವು ಯಾವ ರೀತಿ ಕೇಳ್ತೀರಿ ಆ ರೀತಿ ನಾವು ಕೂಡ ತಯಾರಿಯನ್ನು ನಡೆಸಿ ನಿಮಗೆ ಒಂದು ಸೆಷನನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಸೊ ಸಾಧ್ಯವಾದಷ್ಟು ಮೆಸೇಜ್ ಮಾಡಿರಿ, ಸಾಧ್ಯವಾದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತದೆ. ಅದೇ ರೀತಿ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ, ನೀವು ಕೂಡ ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಬಹುದು. ಅಲ್ಲಿ ನಾವು ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ ಇಯರ್, ಫಸ್ಟ್ ಇಯರ್, ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡಿ ಸಂಬಂಧಪಟ್ಟಂತಹ ಎಲ್ಲ PDFs, ಎಲ್ಲ ನೋಟ್ಸ್ಗಳನ್ನು ಅಲ್ಲಿ ಕಳಿಸುವಂಥ ಕೆಲಸವನ್ನು ನಾವು ಅವಾಗವಾಗ ಮಾಡ್ತಾ ಇರ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್, ದಟ್ ಈಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡೀಸ್. ಸೊ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅಂತೇಳಿ ನೋಡುವಂಥ ಕೆಲಸವನ್ನು ನಾವು ಇವತ್ತಿನ ಸೆಷನ್ನಲ್ಲಿ ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಈ 4 ಅಂಕಗಳ ಪ್ರಶ್ನೆ ಯಾವೆಲ್ಲ ಚಾಪ್ಟರಿಂದ ಬರ್ತದ ಅನ್ನೋದನ್ನು ನೀವು ಇಲ್ಲಿ ನೋಡಬೇಕಾಗ್ತದೆ. ಈಗ ಸ್ಕ್ರೀನ್ ಮೇಲೆ ನಿಮಗೆ ಏನು ಕಾಣ್ತಾ ಇದೆ ಇದೆಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಂನಲ್ಲಿ ಇರುವಂಥದ್ದು. ನಾನು ಆವಾಗವಾಗ ಕನ್ನಡ ಮೀಡಿಯಂದಲ್ಲಿ ಕೂಡ ಕ್ವಶನ್ಸ್ಗಳನ್ನು ಹೇಳ್ತಾ ಇರ್ತೀನಿ. ವಿಡಿಯೋವನ್ನು ಪೌಸ್ ಮಾಡಿಕೊಂಡು ಕ್ವಶನ್ಸನ್ನು ಕನ್ನಡ ಮೀಡಿಯಂದವರು ನೋಟ್ ಡೌನ್ ಮಾಡಿಕೊಂಡ್ರೆ ಹೆಲ್ಪ್ ಆಗ್ತದೆ. ಸೊ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಚಾಪ್ಟರಿಂದ ಬರ್ತದೆ. ಫಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ, ಬ್ಲೂ ಪ್ರಿಂಟನ್ನು ನೋಡೋದಾದರೆ ನಾನು ಬ್ಲೂ ಪ್ರಿಂಟ್ ವಿಡಿಯೋ ಕೂಡ ನಾನು ನಿಮಗೆ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ. ಅದನ್ನು ಕೂಡ ನೀವು ನೋಡಿಕೊಂಡು ಇದನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಸೊ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವೆಲ್ಲ ಚಾಪ್ಟರಿಂದ ಬರ್ತದೆ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣ್ತಾ ಇರಬಹುದು. ಯಾವೆಲ್ಲ ಚಾಪ್ಟರಿಂದ ಬರ್ತದಪ್ಪ ಅಂದರೆ ಈ ಎಲ್ಲ ಬಾಕ್ಸ್ ಮಾಡಿರುವಂತಹ ಚಾಪ್ಟರ್ಗಳಿಂದ. ಬಾಕ್ಸ್ ಮಾಡಿರೋ ಚಾಪ್ಟರ್ಗಳು ಯಾವ್ಯಾವು? ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 3, ಮತ್ತೊಂದು ಚಾಪ್ಟರ್ ನಂಬರ್ 3. ಅಂದರೆ ಚಾಪ್ಟರ್ ನಂಬರ್ 3ರಲ್ಲಿ 2 ಕ್ವಶನ್ಸ್ಗಳನ್ನು ನಾವು ಕಾಣ್ತೀವಿ. ಚಾಪ್ಟರ್ ನಂಬರ್ 3ನಲ್ಲಿ 2. ಈಗ ಸರ್ 3 ಕ್ವಶನ್ಗೆ ಅಂದರೆ 3ನೇ ಚಾಪ್ಟರ್ಗೆ 3 ನಂಬರ್ಗೆ ಒಂದು ರೌಂಡ್ ಮಾರ್ಕನ್ನು ನೀವು ಮಾಡಿದ್ದೀರಿ. ಯಾಕೆ ಆ ರೌಂಡನ್ನು ಮಾರ್ಕ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ನಾನು ಆಮೇಲೆ ಹೇಳ್ತೀನಿ. ನಿಮಗೆ ಇಲ್ಲಿ ಕಾಣ್ತಾ ಇದೆ 3 ಅಂಥೇಳಿ. ಸೊ ಅದು ಯಾಕೆ ನಾನು ಮಾಡಿದ್ದೀನಿಪ್ಪ ಅಂದರೆ ಅದನ್ನ ಆಮೇಲೆ ನಿಮಗೆ ಹೇಳ್ತೀನಿ, ಮುಂದೆ ಬರುವಂತಹ ಸಮಯದಲ್ಲಿ ಹೇಳ್ತೀನಿ. ಅದಾದ ನಂತರ ಚಾಪ್ಟರ್ ನಂಬರ್ 4ಇಂದ ಒಂದು 4 ಮಾರ್ಕ್ಸ್ ಕ್ವಶನ್ ಬರ್ತದೆ. ಚಾಪ್ಟರ್ ನಂಬರ್ 6ಇಂದ ಒಂದು 4 ಮಾರ್ಕ್ಸ್ ಕ್ವಶನ್ ಬರ್ತದೆ. ಚಾಪ್ಟರ್ ನಂಬರ್ 8, ಚಾಪ್ಟರ್ ನಂಬರ್ 9, ಚಾಪ್ಟರ್ ನಂಬರ್ 10 2 ಸಲ ಬರೆದಿದ್ದೀವಿ ಬಿಕಾಸ್ ಅಲ್ಲಿ 2 ಕ್ವಶನ್ಸ್ಗಳು ಬರ್ತಾವೆ ಚಾಪ್ಟರ್ ನಂಬರ್ 10ಇಂದ. ಅದಾದ ನಂತರ ಚಾಪ್ಟರ್ ನಂಬರ್ 11. ಸೊ ಈಗ ನಂಬರ್ 2, 3, 3, 4, 6, 8, 9, 10, 10, 11 ಎಲ್ಲ ಕ್ವಶನ್ಸ್ 10 ಕ್ವಶನ್ಸ್ ಆಗ್ತಾವೆ. ಸೊ ನಿಮಗೆ ಅವರು ಎಕ್ಸಾಮಿಗೆ ಕೇಳೋದು ಎಷ್ಟಪ್ಪ ಅಂದರೆ ದ ನಂಬರ್ ಆಫ್ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಯುವರ್ ಎಕ್ಸಾಮ್ ಇಸ್ 10 questions and you need to write 6 answers. 10 ಕ್ವಶನ್ಸ್ಗಳ ಪೈಕಿ 6 ಕ್ವಶನ್ಗಳಿಗೆ ನೀವು ಸರಿಯಾದ ಉತ್ತರಗಳನ್ನು ಬರೀಬೇಕಾಗ್ತದೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ 3, 4 ಮತ್ತು 6 ಯಾವ್ಯಾವ್ರಿ? ಈ 3, 4 ಮತ್ತು 6 ಏನು ಕಾಣ್ತಾ ಇದೆ ಇದೆಲ್ಲವೂ ಕೂಡ ಇಲ್ಲಿ 3, 6 ಮತ್ತು 9. ಚಾಪ್ಟರ್ ನಂಬರ್ 3ನಲ್ಲಿ ಒಂದು ರೌಂಡ್ ಮಾಡಿದ್ದೀನಿ, ಚಾಪ್ಟರ್ ನಂಬರ್ 6ನಲ್ಲಿ ಒಂದು ರೌಂಡ್ ಮಾಡಿದ್ದೀನಿ. ಅದೇ ರೀತಿ ಚಾಪ್ಟರ್ ನಂಬರ್ 9ನಲ್ಲಿ ಕೂಡ ಒಂದು ರೌಂಡ್ ಮಾಡಿದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೆ. ಸೊ ಆ ಚಾಪ್ಟರ್ ನಂಬರ್ 3 ಮತ್ತು 6 ಮತ್ತು 9 ಯಾಕೆ ರೌಂಡ್ ಮಾಡಿದೀವಪ್ಪ ಅಂದರೆ ಅದಕ್ಕೆ ನಾವು ಹಾಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ದೋಸ್ ಆರ್ ಕಾಲ್ಡ್ ಆ್ಯಸ್ HOTS, ಹಾಟ್ಸ್ ಕ್ವಶನ್ ಅಂತೇಳಿ ನಾವು ಅದಕ್ಕೆ ಕರಿತೀವಿ. ಈಗ ಹಾಟ್ಸ್ ಕ್ವಶನ್ ಅಂದರೆ ಏನು? ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಸೊ ಈ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ ಏನು ರೀ ಸರ್ ಇದು ಅಂತೇಳಿ ಹೆದರುವಂಥ ಅವಶ್ಯಕತೆ ಇಲ್ಲ. ಹಾಟ್ಸ್ ಕ್ವಶನ್ಸ್ ಆರ್ ನಥಿಂಗ್ ಬಟ್ ಇಂಡೈರೆಕ್ಟ್ ಕ್ವಶನ್ಸ್. ಅಂದರೆ ಯಾವುದೇ ರೀತಿ ಕ್ವಶನ್ ಇಲ್ಲಿ ಡೈರೆಕ್ಟ್ ಇರೋದಿಲ್ಲ, ಇಂಡೈರೆಕ್ಟಾಗಿ ಕೇಳುವಂಥ ಪ್ರಶ್ನೆ ಆಗ್ತದೆ. 10 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳು ಹಾಟ್ಸ್ ವಿಭಾಗದಿಂದ ಬರ್ತದೆ. ಸೊ ಹಾಟ್ಸ್ ಅಂದರೆ ಇಂಡೈರೆಕ್ಟ್ ಕ್ವಶನ್ ಬರ್ತದೆ, ಯಾವುದೇ ರೀತಿ ಡೈರೆಕ್ಟ್ ಕ್ವಶನ್ ಇರೋಂಗಿಲ್ಲ. ಸೊ ಇನ್ನು 7 ಕ್ವಶನ್ಸ್ ಏನು ಉಳಿದಲ್ರಿ, ಆ 7 ಕ್ವಶನ್ ಡೈರೆಕ್ಟಾಗಿ ಬರ್ತಾವೆ. ಔಟ್ ಆಫ್ 10 7 ಕ್ವಶನ್ ಡೈರೆಕ್ಟಾಗಿ ಕೇಳ್ತಾರೋ, 3 ಕ್ವಶನ್ ಇಂಡೈರೆಕ್ಟ್. ಆ 3 ಕ್ವಶನ್ ಯಾವ ಚಾಪ್ಟರಿಂದ ಬರ್ತದಪ್ಪ ಅಂದರೆ ಚಾಪ್ಟರ್ ನಂಬರ್ 3 ವ್ಯವಹಾರ ಪರಿಸರದಿಂದ ಒಂದು ಹಾಟ್ಸ್ ಕ್ವಶನ್, ಚಾಪ್ಟರ್ ನಂಬರ್ 6 ಸಿಬ್ಬಂದಿ ನಿರ್ವಹಣೆಯಿಂದ ಒಂದು ಹಾಟ್ಸ್ ಕ್ವಶನ್, ಚಾಪ್ಟರ್ ನಂಬರ್ 9
ಯಾವುದು ಹಣಕಾಸಿನ ನಿರ್ವಹಣೆ, ಅಲ್ಲಿಂದ ಒಂದು ಹಾಟ್ಸ್ ಕ್ವಶನ್. ಸೊ ಈ 3 ಚಾಪ್ಟರ್ಗಳಿಂದ ಒಂದೊಂದು ಹಾಟ್ಸ್ ಕ್ವಶನ್ ಬರ್ತದೆ. ಸೊ ಟೋಟಲ್ 3 ಹಾಟ್ಸ್ ಕ್ವಶನ್. ಸೊ ಲೆಟ್ ಅಸ್ ಸ್ಟಾರ್ಟ್. ಅದೇ ರೀತಿ ನಾನು ಹಾಟ್ಸ್ ಕ್ವಶನ್ಸ್ಗಳ ಬಗ್ಗೆ ಕೂಡ ಒಂದು ವಿಡಿಯೋ ಸೆಷನನ್ನು ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಸಾಧ್ಯವಾದಷ್ಟು ಬೇಗ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತೀನಿ. ನಿಮಗೇನಾದರೂ ಹಾಟ್ಸ್ ಕ್ವಶನ್ ಬಗ್ಗೆ ಎಕ್ಸಾಂಪಲ್ಸ್ ಕೊಟ್ಟು ವಿಡಿಯೋಗಳನ್ನು ಅಥವಾ ಡಿಸ್ಕಷನ್ ಮಾಡಬೇಕು ಅಂತ ಅನಿಸಿದ್ರೆ ನಾನು ಈ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸುವಂಥ ಪ್ರಯತ್ನವನ್ನು ನೀವು ಮಾಡಿರಿ. ಓಕೆ, ಸೊ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದರೆ ಚಾಪ್ಟರ್ ನಂಬರ್ 2 ಇಂದ, ದಟ್ ಈಸ್ ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಅಲ್ಲಿಂದ ಒಂದು ಕ್ವಶನ್ ನಿಮಗೆ ಬರ್ತದೆ. ಯಾವುದು? ಚಾಪ್ಟರ್ ನಂಬರ್ 2 ಇಂದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆ ತತ್ವಗಳಿಂದ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಅನಿಸಬಹುದು. ನನಗೇನು ಪ್ರತಿಯೊಂದು ಚಾಪ್ಟರಿಂದ, ಯಾವ ಚಾಪ್ಟರಿಂದ ಬ್ಲೂ ಪ್ರಿಂಟ್ ಪ್ರಕಾರ 4 ಮಾರ್ಕ್ಸ್ ಕ್ವಶನ್ ಅದ, ಆ ಚಾಪ್ಟರಿಂದ 2 ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಬೈಫರ್ಕೇಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಬಿಟ್ಟು ಕೂಡ ಕೆಲವೊಂದು ಕ್ವಶನ್ಸ್ ಬರಬಹುದು. ಬಿಕಾಸ್ ನಾವು ಕೂಡ ದೇವರು ಅಲ್ಲ, ನಾವು ಕೂಡ ನಿಮ್ಮ ಹಾಗೆ ನಾವು ಕೂಡ ಮನುಷ್ಯರು. ಸಾಧ್ಯವಾದಷ್ಟು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆ ಕ್ವಶನ್ ಪೇಪರ್ ಸೆಟ್ ಮಾಡುವಂಥ ಅವರ ಮನಸ್ಥಿತಿಯಲ್ಲಿ ಇಳಿದು ಯಾವ ರೀತಿ ಕ್ವಶನ್ಸ್ ಅವರು ಹಾಕಬಹುದು ಈ ಸಲ ಅಂತೇಳಿ ಒಂದು ಅಂದಾಜಿನ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ತೊಗೊಂಡ್ಬರ್ತೀವಿ. 99% ದೀಸ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದರ ಒಂದು ಬಂದೇ ಬರ್ತದೆ. ಕೆಲವೊಂದು ಸಲ ಬರದೇ ಇರಬಹುದು, ಬಟ್ 99% ಇದು ಬಂದೇ ಬರ್ತದೆ. ಸೊ ಮೊದಲನೇ ಇಂಪಾರ್ಟೆಂಟ್ ಕ್ವಶನ್ ನಿರ್ವಹಣೆಯ ತತ್ವಗಳು ಚಾಪ್ಟರಿಂದ ಹೆನ್ರಿ ಫಿಯೋಲ್ಸ್ ಪ್ರಿನ್ಸಿಪಲ್ಸ್. ಈಗ ಹೆನ್ರಿ ಫಿಯೋಲ್ರವರು 14 ತತ್ವಗಳನ್ನು ಕೊಟ್ಟಿದ್ದಾರೆ. ಹೆನ್ರಿ ಫಿಯೋಲ್ರವರಿಗೆ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. ಯಾವ್ಯಾವ ಕ್ವಶನ್ಸ್ ಅಪ್ಪ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿಂದ ಈ ರೀತಿ 2 ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ 2 ಕ್ವಶನ್ಸ್ ಯಾವ್ಯಾವು? ಹೆನ್ರಿ ಫಿಯೋಲ್ರವರ 14 ತತ್ವಗಳಲ್ಲಿ ಯಾವುದಾದ್ರೂ 4 ತತ್ವಗಳನ್ನು ನೀವು ಬರೆದರೆ ಸಾಕಾಗ್ತದೆ. ಅದೇ ರೀತಿ FW ಟೇಲರ್, ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ಕೊಟ್ಟಿರುವಂಥವರು. ಸೊ ಅವರ 4 ತತ್ವ, ಅವ್ರು 4 ತತ್ವ ಕೊಟ್ಟರು. ಸೊ 4 ಬರೀಬೇಕು 4 ಮಾರ್ಕ್ಸಿಗೆ. ಹೆನ್ರಿ ಫಿಯೋಲ್ರವರಿಗೆ ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. FW ಟೇಲರ್ ಅವರಿಗೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. ಇದು 1 ಮಾರ್ಕ್, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಎಲ್ಲಾದರೂ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಈಗ ಹೆನ್ರಿ ಫಿಯೋಲ್ ಏನಾಗ್ತಾ ಇತ್ತಪ್ಪ ಅಂದರೆ ಪ್ರತಿ ವರ್ಷ ಇದು ಪ್ರಯೋಗ ಆಧಾರಿತ ಪ್ರಶ್ನೆಗಳಲ್ಲಿ ಬರ್ತಿತ್ತು. ಬಟ್ ನಿಮ್ಮ ಒಂದು ಸಿಲೆಬಸ್ ಪ್ರಕಾರ ಈ ಸಲ ಅಥವಾ ಈ ವರ್ಷ ಅಥವಾ ಹೋದ ವರ್ಷದಿಂದ ಯಾವುದೇ ಪ್ರಯೋಗ ಆಧಾರಿತ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಸೊ ಪ್ರಯೋಗ ಆಧಾರಿತ ಪ್ರಶ್ನೆಗಳನ್ನು ಅವ್ರು ಕೇಳ್ತಾ ಇಲ್ಲ ಅಂದಾಗ ಈ ಹೆನ್ರಿ ಫಿಯೋಲ್ರವರು 4 ಮಾರ್ಕ್ಸ್ಗೆ ಇಂಪಾರ್ಟೆಂಟಾಗಿ ಪರಿವರ್ತನೆ ಆಗ್ತದೆ. ಅರ್ಥ ಆಯ್ತಾ? ಸೊ ಹೆನ್ರಿ ಫಿಯೋಲ್ರವರ 14 ತತ್ವಗಳಲ್ಲಿ ಯಾವುದಾದ್ರು 4 ತತ್ವಗಳನ್ನು ಓದ್ರಿ. ಈಗಾಗಲೇ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಶಿಸ್ತು ಎಂದರೆ ಏನು ಅಂತ ಕೇಳಿದ್ದೀನಿ. ಆ ಶಿಸ್ತು ಎಂದರೆ ಏನು ಅನ್ನೋದು, ಶಿಸ್ತು ಅನ್ನೋದು ಕೂಡ ಹೆನ್ರಿ ಫಿಯೋಲ್ರವರು ಕೊಟ್ಟಿರುವಂಥ ಒಂದು ತತ್ವ. ಸೊ ಆ ಶಿಸ್ತಿನ ಬಗ್ಗೆ ಕೂಡ ನೀವು ಓದ್ರಿ. ಆಮೇಲೆ ಇನ್ನು 3 ತತ್ವಗಳನ್ನು ಓದ್ರಿ. 14 ತತ್ವಗಳಲ್ಲಿ 4ರಲ್ಲಿ 1 ಶಿಸ್ತಿನ ಬಗ್ಗೆ ಓದ್ರಿ. ಅದೇ ರೀತಿ ನಿನ್ನೆ ವಿಡಿಯೋ ಸೆಷನ್ ಮಾಡಿದಾಗ 8 ಮಾರ್ಕ್ಸ್ ವಿಡಿಯೋಗಳನ್ನು ಮಾಡಿದಾಗ ಅಲ್ಲಿ ವಿಕೇಂದ್ರೀಕರಣ ಎಂದರೆ ಏನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತೇಳಿ 8 ಮಾರ್ಕ್ಸ್ ಒಂದು ಕ್ವಶನ್ ಅದ. ಸೊ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಇದು ಕೂಡ ಹೆನ್ರಿ ಫಿಯೋಲ್ರವರು ಕೊಟ್ಟಿರುವಂತಹ ತತ್ವಗಳು. ಬಹಳ ನೀವು ಚಾಣಾಕ್ಷತನದಿಂದ ಈ 14 ತತ್ವಗಳಲ್ಲಿ 4 ತತ್ವಗಳನ್ನು ಆಯ್ಕೆ ಮಾಡ್ಕೊಳ್ಬೇಕ್ರಿ. You should select wisely the 4 principles which you need to study among 14 principles. ಹೆನ್ರಿ ಫಿಯೋಲ್ರವರು 14 ತತ್ವಗಳನ್ನು ಕೊಟ್ಟಾರೆ. ಎಕ್ಸಾಮ್ಗೆ ಎಷ್ಟು ಬರೋದು? 4 ಬರೋದು. ಬಿಕಾಸ್ ಈ ಚಾಪ್ಟರ್ದ 8 ಮಾರ್ಕ್ಸ್ ಕ್ವಶನ್ ಇಲ್ಲ. ಸೊ ಮ್ಯಾಕ್ಸಿಮಮ್ ಬಂದರೂ 4 ಬರಬೇಕು. ಓಕೆ, ಸೊ 4 ಯಾವ್ಯಾವ ಬರಬೇಕು ಅನ್ನೋದನ್ನು ಹೆಂಗೆ ಸ್ಟಡಿ ಮಾಡಬೇಕಪ್ಪ ಅಂದರೆ 2 ಮಾರ್ಕ್ಸ್ ಈಗ ಡಿಸಿಪ್ಲಿನ್ ಅನ್ನೋ ಒಂದು ಪ್ರಿನ್ಸಿಪಲನ್ನು ಕೇಳ್ತಾರೆ, ಶಿಸ್ತು ಅಂತ. ಸೊ ಅಲ್ಲಿ ಹೆಂಗಾದ್ರೂ ನೀವು ಓದ್ತಾ ಇದ್ದೀರಿ. ಅದು ಕೂಡ ಹೆನ್ರಿ ಫಿಯೋಲ್ರವರು ಕೊಟ್ಟಿರುವಂಥದ್ದು. ಅದಾದ ನಂತರ 8 ಮಾರ್ಕ್ಸ್ಗೆ ವಿಕೇಂದ್ರೀಕರಣ ಮತ್ತು ಕೇಂದ್ರೀಕರಣ ಅಂತ ಓದ್ತೀರಿ. ಅದು ಕೂಡ ಹೆನ್ರಿ ಫಿಯೋಲ್ರವರು ಕೊಟ್ಟಿದ್ದು. ಸೊ ಈಗ ಅದನ್ನು 2 ಹೆಂಗಾದ್ರೂ ನೀವು ಓದ್ತಾ ಇದ್ದೀರಿ. ಇನ್ನು ಎಷ್ಟು ತತ್ವಗಳನ್ನು ಓದಬೇಕಾಗಾದ್ರೆ ಇನ್ನು 2 ತತ್ವಗಳನ್ನು ಓದ್ರಿ. 2 ಹೊಸ ಓದ್ರಿ. ಒಂದು ಶಿಸ್ತು, ಒಂದು ಕೇಂದ್ರೀಕರಣ, ವಿಕೇಂದ್ರೀಕರಣ. ಸೊ 4 ತತ್ವಗಳು ಹಾಗೆ ಆಗ್ತಾವೆ. 1 study discipline and centralization and decentralization are already studying in 8 marks and 2 marks respectively. So study again, apart from these 2 principles, study only 2 principles. Don't study 4, because those 2 principles you are already studying. Again you will study another 2 principles which combines of 4 principles. So ಈ ರೀತಿ ನೀವು ಬುದ್ಧಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡಬೇಕಾಗ್ತದೆ. ಅದಾದ ನಂತರ 2ನೇದು FW ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಕರಿತೀವಿ. ಅವ್ರು ಕೊಟ್ಟಿರೋದೇ 4 ತತ್ವ. ಆ 4 ತತ್ವಗಳನ್ನು ನೀವು ಬರೀಬೇಕು. ಎವ್ರಿ ಇಯರ್
99.99% ಈ ಕ್ವಶನ್ ಬಂದೇ ಬರ್ತಾ ಇತ್ತು. ಬಟ್ ಈ ಸಲ ನಾವು ಯಾಕೆ 99% ಗ್ಯಾರಂಟಿ ಕೊಡ್ತಾ ಇಲ್ಲಪ್ಪ ಅಂದರೆ, ಬಿಕಾಸ್ ಅಲ್ಲಿ ಪ್ರಯೋಗ ಆಧಾರಿತ ಪ್ರಶ್ನೆಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಹೆನ್ರಿ ಫ್ಯೂಯಲ್ ಅವರು ಕೂಡ ಇಲ್ಲಿ ಬೆಳಕಿಗೆ ಬರ್ತಾರೆ. ಅವರು ಕೂಡ ಇಲ್ಲಿ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಸಾಧ್ಯತೆ, ಅವರು ಕೊಟ್ಟಿರುವಂಥ ತತ್ವಗಳು ಕೂಡ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅರ್ಥ ಆಯ್ತಾ? ಸೊ ಈ ಚಾಪ್ಟರಿಂದ ಈ ಎರಡೂ ಪ್ರಿನ್ಸಿಪಲ್ಸ್ಗಳನ್ನು ಓದುವಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ವ್ಯವಹಾರ ಪರಿಸರ. ಸರ್ ಇದೇ ನೀವು ಹೇಳಿದ್ರಿ ವ್ಯವಹಾರ ಪರಿಸರ ಪ್ರತಿಯೊಂದು ಚಾಪ್ಟರಿಂದ ಎರಡೆರಡು ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತೀನಿ ಅಂತೇಳಿ. ಬಟ್ ನೀವೇನು ಮಾಡ್ತಾ ಇದ್ದೀರಿ ಸರ್, ಇಲ್ಲಿ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವ್ಯವಹಾರ ಪರಿಸರದಿಂದ ನೀವು 3 ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತಾ ಇದ್ದೀರಿ. ಆ 3 ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಪ್ಪ ಅಂದರೆ ಅವು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣ್ತಾ ಇರಬಹುದು. ಇಲ್ಲ ಬಾಕ್ಸ್ ನಾನು ಏನು ಮಾಡಿದ್ದೀನಲ್ಲ, ಇವಾಗ ನಾವು 3 ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಯಾಕೆ ನಾನು ಇಲ್ಲಿ 3 ಕ್ವಶನ್ಸ್ ಕೊಡ್ತಾ ಇದ್ದೀನಿ, 2 ಕ್ವಶನ್ ಅಂತ ಹೇಳಿ ಇಲ್ಲಿ ಯಾಕೆ 3 ಕೊಡ್ತಾ ಇದ್ದೀನಪ್ಪ ಅಂದರೆ, ಬಿಕಾಸ್ ಈ ಚಾಪ್ಟರಿಂದ ಈ 2 ಕ್ವಶನ್ಸ್ ಬರ್ತಾವ್ರಿ. ಎಷ್ಟು? ವ್ಯವಹಾರ ಪರಿಸರದಿಂದ ಬರುವಂತಹ ಪ್ರಶ್ನೆಗಳ ಸಂಖ್ಯೆ 4 ಮಾರ್ಕ್ಸ್ಗೆ 2. ಈಗ ವ್ಯವಹಾರ ಪರಿಸರ ಬುಕ್ ಅಥವಾ ಚಾಪ್ಟರ್ ನೋಡಿದಾಗ ಅಲ್ಲಿ ಇಂಪಾರ್ಟೆಂಟ್ ಇರೋದೇ ಈ 3 ಕಾನ್ಸೆಪ್ಟ್ಸ್. ಸೊ ಯಾವ ರೀತಿಯಾದ್ರೂ 2 ಕ್ವಶನ್ಸನ್ನು ಎಕ್ಸಾಮ್ಗೆ ಬರಿತಾನೆ ಇದ್ದೀರಿ. ಸೊ 3 ಓದ್ರಿ, ಬಿಕಾಸ್ ದಿಸ್ ಇಸ್ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ಸ್ಮಾಲ್ ಚಾಪ್ಟರ್. ಇದು ಚಾಪ್ಟರ್ ಅತಿ ಸಣ್ಣ ಒಂದು ಅಧ್ಯಾಯ ಆಗಿರೋದ್ರಿಂದ 2 ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನು ಆರಾಮಾಗಿ ಸಲೀಸಾಗಿ ನಾವು ಕಂಡುಹಿಡಿಬಹುದು. ಈಗ ವ್ಯವಹಾರ ಪರಿಸರದ ಮೂಲಾಂಶಗಳು ಅಂತ ಕರಿತೀವಿ. ಡೈಮೆನ್ಷನ್ಸ್ ಆರ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರದ ಮೂಲಾಂಶ. ಅದನ್ನು ನಿಮಗೆ ನೆನಪಿಟ್ಕೊಳ್ಳೋಕ್ಕೂ ಒಂದು ಶಾರ್ಟ್ಕಟ್ ಕೂಡ ಹೇಳಿದ್ನಿ. ಸ್ಟಾರ್ ಕೆ ಅಂತ ಕರಿತೀವಿ. ಸ್ಟಾರ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸಾಮಾಜಿಕ, ಟಿ ಸ್ಟ್ಯಾಂಡ್ಸ್ ಫಾರ್ ತಾಂತ್ರಿಕ, ಎ ಸ್ಟ್ಯಾಂಡ್ಸ್ ಫಾರ್ ಆರ್ಥಿಕ, ಆರ್ ಸ್ಟ್ಯಾಂಡ್ಸ್ ಫಾರ್ ರಾಜಕೀಯ, ಸ್ಟಾರ್ ಕೆ ಸ್ಟ್ಯಾಂಡ್ಸ್ ಫಾರ್ ಕಾನೂನಾತ್ಮಕ ಪರಿಸರ. ಸೊ ಸ್ಟಾರ್ ಕೆ ಅಂತೇಳಿ ಶಾರ್ಟ್ಕಟ್ನಲ್ಲಿ ಓದುವಂಥ ಕೆಲಸ ಮಾಡಿರಿ. 5 ಪರಿಸರಗಳನ್ನು 5 ಮೂಲಾಂಶಗಳನ್ನು ಶತಾಯಗತಾಯ ಓದಲೇಬೇಕು, ಕಂಪಲ್ಸರಿ ಇದು ಬರ್ತದೆ. ಈಗ ಇನ್ನೊಂದು ಕ್ವಶನ್ ಯಾವುದು ಬರ್ತದಪ್ಪ ಅಂದರೆ ಅದು ವ್ಯವಹಾರ ಪರಿಸರದ ಲಕ್ಷಣ ಆಗಿರಬಹುದು ಅಥವಾ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಆಗಿರಬಹುದು. ಜಾಸ್ತಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ರಿ ಅಂದರೆ ವ್ಯವಹಾರ ಪರಿಸರದ ಲಕ್ಷಣಗಳು. ಒಂದು ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಡೈಮೆನ್ಷನ್ಸ್, ವ್ಯವಹಾರ ಪರಿಸರದ ಮೂಲಾಂಶ 100% ಓದ್ರಿ, ಯಾವುದೇ ಬಿಡುವಂತಹ ಸಾಧ್ಯತೆ ಇಲ್ಲ, 100% ಬರ್ತದೆ. ಅದಾದ ನಂತರ 2ನೇ ಕ್ವಶನ್ ಯಾವುದು ಓದಬೇಕಪ್ಪ ಅಂದರೆ ಲಕ್ಷಣಗಳನ್ನು ಓದ್ರಿ, ವ್ಯವಹಾರ ಪರಿಸರದ ಲಕ್ಷಣ, ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಇಫ್ ಯು ಸ್ಟಿಲ್ ವಾಂಟ್ ಟು ಸ್ಟಡಿ 1 more, ಇನ್ನಾದರೂ ನಿಮ್ಗೆ ಇನ್ನೊಂದು ಅಭ್ಯಾಸ ಮಾಡಬೇಕು ಅಂತ ಅನಿಸ್ತಾ ಇದ್ರೆ ಪ್ರಾಮುಖ್ಯತೆಯನ್ನು ಅಭ್ಯಾಸ ಮಾಡಿರಿ, ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ಅಭ್ಯಾಸ ಮಾಡಿರಿ, ಏನು ಅಡ್ಡಿ ಇಲ್ಲ. ಸೊ ಈಗ ಅಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು, ಇಲ್ಲಿ ಹಾಟ್ಸ್ ಕ್ವಶನ್ ಅಂತ ನಾನು ಮಾಡಿದ್ದೀನಿ. 1 ಹಾಟ್ಸ್ ಅಂತ ಬರ್ದಿದ್ದೀನಿ ನೋಡ್ರಿ. ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಸೊ ಈ ಚಾಪ್ಟರಿಂದ ಒಂದು ಇಂಡೈರೆಕ್ಟ್ ಕ್ವಶನ್ ಬರ್ತದೆ. ಹೆದರಬೇಡ್ರಿ, ಇಂಡೈರೆಕ್ಟ್ ಕ್ವಶನ್ ಅಂದರೆ ಅದೇನೋ ಅಂತ ದೊಡ್ಡ ಕ್ವಶನ್ ಏನಲ್ಲ. ಎಲ್ಲವೂ ಕೂಡ ಒಂದು ಸ್ಟೋರಿ ಬೇಸ್ಡ್ ಆಗಿ ಕೊಟ್ಟಿರ್ತಾರೆ. ಅವರು ಒಂದು ಸ್ಟೋರಿಯನ್ನು ಕೊಡ್ತಾರಲ್ಲಿ, ಆ ಸ್ಟೋರಿಯನ್ನು 4 ಲೈನ್ ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿರ್ತಾರೋ, ಕೆಳಗಡೆ ಬರ್ದಿರ್ತಾರೆ ಅವರು ಕ್ವಶನ್ ಏನಾಗಿರ್ತದೆ, ಯಾವ ರೀತಿ ನೀವು ಮಾಡ್ತೀರಿ, ನೀವು ಅವರ ಸ್ಥಾನದಲ್ಲಿ ಏನು ಮಾಡ್ತೀರಿ, ಈ ರೀತಿ ಹಾಟ್ಸ್ ಕ್ವಶನ್. ಸೊ ನಿಮಗೇನಾದರೂ ಹಾಟ್ಸ್ ಕ್ವಶನ್ ಬಗ್ಗೆ ನಾನು ಡಿಸ್ಕಷನ್ ಮಾಡಬೇಕು ಅಂತ ಅನಿಸಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದರ ಮೇಲೆ ಕೂಡ ಒಂದು ವಿಡಿಯೋ ಸೆಷನನ್ನು ಮಾಡಲಿಕ್ಕೆ ನಮಗೆ ಆಗ್ತದೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 4. ಚಾಪ್ಟರ್ ನಂಬರ್ 4ನಲ್ಲಿ ಒಂದು ಕ್ವಶನ್ 4 ಮಾರ್ಕ್ಸಿಗೆ ಬರ್ತದೆ, ಅದು ಪ್ಲಾನಿಂಗ್, ಯೋಜಿಸುವಿಕೆ ಅನ್ನೋ ಚಾಪ್ಟರ್ನಲ್ಲಿ. ಈಗ ಯೋಜಿಸುವಿಕೆ ಅನ್ನೋ ಚಾಪ್ಟರ್ನಲ್ಲಿ ಕೂಡ ನಾವು ಎಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್ ಮಾಡ್ತಾ ಇದೀವಪ್ಪ ಅಂದರೆ ವಿ ಆರ್ ಡೂಯಿಂಗ್ 2 ಇಂಪಾರ್ಟೆಂಟ್ ಕ್ವಶನ್ಸ್, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆಯ ಪ್ರಾಮುಖ್ಯತೆ, ಯೋಜಿಸುವಿಕೆಯ ಮಿತಿಗಳನ್ನು ಕೂಡ ನೀವು ಓದಬೇಕಾಗ್ತದೆ. ಮತ್ತೊಂದು 4 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ ಬರೀಬೇಕಾದ್ರೆ ಪೀಠಿಕೆ ಉಪಸಂಹಾರ ಬರೆಯೋ ಅವಶ್ಯಕತೆ ಇಲ್ಲ. ದೇರ್ ಈಸ್ ನೋ ನೆಸೆಸರಿ ಆಫ್ ರೈಟಿಂಗ್ introduction and conclusion to the answers. Introduction and conclusion is required only under 8 marks category, not under 4 marks category. ಪೀಠಿಕೆ ಉಪಸಂಹಾರ ಬರೆಯೋದು ಕೇವಲ 8 ಮಾರ್ಕ್ಸ್ನಲ್ಲಿ ಮಾತ್ರ, 4 ಮಾರ್ಕ್ಸ್ಗೆ ಬರೆಯುವ ಅವಶ್ಯಕತೆ ಇಲ್ಲ. ಸೊ ಈ ಪ್ಲಾನಿಂಗ್ ಚಾಪ್ಟರಿಂದ ಒಂದು ಕ್ವಶನ್ ಬರ್ತದೆ, ಇಲ್ಲಿ ಯಾವುದೇ ಹಾಟ್ ಇಲ್ಲ, ಎಲ್ಲ ಡೈರೆಕ್ಟ್ ಕ್ವಶನ್ ಅದ. ಸೊ 2 ಕ್ವಶನ್ಗಳನ್ನು ಓದ್ರಿ, ಒಂದು ಯೋಜಿಸುವಿಕೆಯ ಪ್ರಾಮುಖ್ಯತೆ, ಮತ್ತೊಂದು ಯೋಜಿಸುವಿಕೆಯ ಮಿತಿಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಸ್ಟಾಫಿಂಗ್, ಚಾಪ್ಟರ್ ನಂಬರ್ 6, ಸಿಬ್ಬಂದಿ ನಿರ್ವಹಣೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ ಕೂಡ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ತದೆ. ಇಲ್ಲೂ ಕೂಡ ಒಂದು ಹಾಟ್ಸ್ ಕ್ವಶನ್ ಬರ್ತದೆ, ಒಂದು ಹೆಚ್ ಕ್ವಶನ್ ಬರ್ತದೆ. ಸೊ ಒಂದೇ ಕ್ವಶನ್ ಬರೋದು, ಅದು ಒಂದು ಕ್ವಶನ್ ಹೆಚ್ ಆಗಿರ್ತದೆ.
ಸೊ ಯಾವ್ಯಾವ ಕ್ವಶನ್ ಇಲ್ಲಿ 2 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮಾಡಿದ್ದೀನಿ. ಒಂದು ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಟು ಆರ್ಗನೈಸೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ತರಬೇತಿ ಮತ್ತು ಅಭಿವೃದ್ಧಿಯಿಂದ ಸಂಸ್ಥೆಗೆ ಆಗುವಂತಹ ಪ್ರಯೋಜನಗಳು. ಈಗಾಗಲೇ ಈ ರೀತಿ ನೀವು ಕಲ್ತಿರ್ತೀರಿ, ಸಂಸ್ಥೆಗೆ ಮತ್ತು ಉದ್ಯೋಗಿಗಳಿಗೆ ಅಂತ ಕಲ್ತೀವಿ. ತರಬೇತಿ ಮತ್ತು ಅಭಿವೃದ್ಧಿಯಿಂದ ಒಂದು ಕಡೆ ಸಂಸ್ಥೆಗೆ ಪ್ರಯೋಜನ ಆಗ್ತದೆ, ಮತ್ತೊಂದು ಕಡೆ ಆ ತರಬೇತಿ ಪಡೆದುಕೊಂಡಂತಹ ಉದ್ಯೋಗಿಗೆ ಪ್ರಯೋಜನ ಆಗ್ತದೆ. ಸೊ ನೀವು ತರಬೇತಿ ಮತ್ತು ಅಭಿವೃದ್ಧಿಯಿಂದ ಉದ್ಯೋಗಿಗೆ ಆಗುವಂಥ ಪ್ರಯೋಜನವನ್ನು ಓದಬೇಡ್ರಿ. ಅಲ್ಲಿ ಯಾವ ಕಾನ್ಸೆಪ್ಟ್ನ ಓದ್ರಪ್ಪ ಅಂದರೆ ತರಬೇತಿ ಮತ್ತು ಅಭಿವೃದ್ಧಿಯಿಂದ ಸಂಸ್ಥೆಗೆ ಯಾವ ರೀತಿ ಪ್ರಯೋಜನ ಆಗ್ತದೆ, ವಾಟ್ ಆರ್ ದಿ ಬೆನಿಫಿಟ್ಸ್ ಟು ದಿ ಆರ್ಗನೈಸೇಷನ್ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಆ ಉದ್ಯೋಗಿ ಸಂಸ್ಥೆಗೆ ಏನೆಲ್ಲ ಬೆನಿಫಿಟ್ಸ್ ಆಗ್ತದೆ ಅನ್ನೋದನ್ನು ನೀವು ಓದಬೇಕಾಗ್ತದೆ. ಇನ್ನು ಎರಡನೇ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಯಾವ ಬರ್ತದಪ್ಪ ಅಂದರೆ 2 ಅಡ್ವಾಂಟೇಜಸ್ ಆ್ಯಂಡ್ 2 ಡಿಸ್ಅಡ್ವಾಂಟೇಜಸ್ ಆಫ್ ಇದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಇದು ಸಂಘಟಿಸುವಿಕೆ ಚಾಪ್ಟರ್ನಲ್ಲಿ ಬರ್ತದೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿರಿ. ಯಾವುದೂ ನಮ್ಮ 2ನೇ ಚಾಪ್ಟರನ್ನು ನೀವು ಕ್ಯಾನ್ಸಲ್ ಮಾಡುವಂತಹ ಇದು ಓದಬೇಡ್ರಿ, ಬಿಕಾಸ್ ಇದು ಸಂಘಟಿಸುವಿಕೆ ಚಾಪ್ಟರ್ನಲ್ಲಿ ಬರ್ತದೆ. ಹಳೆ ಸಿಲೆಬಸ್ ಪ್ರಕಾರ ಸಂಘಟಿಸುವಿಕೆಯಲ್ಲಿ ಕೂಡ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಬರ್ತಾ ಇತ್ತು. ಈ ವರ್ಷದಿಂದ 4 ಮಾರ್ಕ್ಸಿಗೆ ಯಾವುದೇ ಕ್ವಶನ್ ಬರ್ತಾ ಇಲ್ಲ. ಅಲ್ಲಿ ಸಿಬ್ಬಂದಿ ನಿರ್ವಹಣೆಯಲ್ಲಿ ಕೇವಲ ಮಾತ್ರ ಬರ್ತಾ ಇದೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ 8 ಮಾರ್ಕ್ಸ್ ಕ್ವಶನ್ ಕೂಡ ಅದ. ಕಾರ್ಯನಿರತ ಮತ್ತು ಕಾರ್ಯೇತರ ತರಬೇತಿ ವಿಧಾನಗಳು ಅಂತ ಹೇಳಿದ್ನಿ. ಆಮೇಲೆ ಮತ್ತೊಂದು ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತಗಳನ್ನು ಓದ್ರಿ ಅಂತ ಹೇಳಿದ್ನಿ. ಅವೆರಡು ಓದ್ರಿ 8 ಮಾರ್ಕ್ಸ್ಗೆ. 4 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ. ಈ ತರಬೇತಿ ಮತ್ತು ಅಭಿವೃದ್ಧಿಯಿಂದ ಸಂಸ್ಥೆಗೆ ಆಗುವಂಥ ಪ್ರಯೋಜನಗಳನ್ನ ಓದ್ರಿ. ಮತ್ತೊಂದು ಕ್ವಶನ್ ಯಾವುದು ಓದ್ರಿಪ್ಪ ಅಂದರೆ ಆಯ್ಕೆಯ ಹಂತಗಳು, ಸೆಲೆಕ್ಷನ್ ಟೆಸ್ಟ್ಸ್, ಆಯ್ಕೆಯ ಪರೀಕ್ಷೆಗಳು ಅಂತ ಕರಿತೀವಿ. ಸೆಲೆಕ್ಷನ್ ಟೆಸ್ಟ್, ದೇರ್ ಆರ್ 5 ಟೈಪ್ಸ್ ಆಫ್ ಸೆಲೆಕ್ಷನ್ ಟೆಸ್ಟ್. ಸೊ ರೀಡ್ ಆಲ್ 5 ಟೈಪ್ಸ್ ಆ್ಯಂಡ್ ರೈಟ್ ಎನಿ 4 ಟೆಸ್ಟ್ ಇನ್ ಯುವರ್ ಎಕ್ಸಾಮ್. 4 ಆಯ್ಕೆ ಪರೀಕ್ಷೆಗಳನ್ನು ಕಾಣ್ತೀವಿ. 5 ಆಯ್ಕೆ ಪರೀಕ್ಷೆಗಳನ್ನು ಕಾಣ್ತೀವಿ. ಎಕ್ಸಾಮ್ನಲ್ಲಿ ಯಾವುದಾದ್ರೂ 4 ಆಯ್ಕೆ ಪರೀಕ್ಷೆಗಳನ್ನು ನೀವು ಬರೆಯತಕ್ಕದ್ದು. ಸೊ ಇದನ್ನು ಓದಬೇಡ್ರಿ. ಎರಡನೇದು ಇದು ಸಂಘಟಿಸುವಿಕೆಯಲ್ಲಿ ಬರುವಂಥದ್ದು. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಕಂಟ್ರೋಲಿಂಗ್, ನಿಯಂತ್ರಿಸುವಿಕೆ. ನಿಯಂತ್ರಿಸುವಿಕೆಯಲ್ಲೂ ಕೂಡ ಒಂದು ಕ್ವಶನ್ 4 ಮಾರ್ಕ್ಸ್ಗೆ ಬರ್ತದೆ. ಸೊ ಇಲ್ಲಿ ಕೂಡ 2 ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತಾ ಇದ್ದೀವಿ. ಒಂದೇದು ಯಾವುದಪ್ಪ ಅಂದರೆ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್, ಆಮೇಲೆ ಎರಡನೇದು ಯಾವುದಪ್ಪ ಅಂದರೆ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಕರಿತೀವಿ. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂದರೆ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆ, 4 ಪಾಯಿಂಟ್ಸ್ಗಳನ್ನು ಬರೆದರೆ ಸಾಕು. ಅದಾದ ನಂತರ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ಅಂದರೆ ನಿಯಂತ್ರಿಸುವಿಕೆಯ ಹಂತಗಳು. 4 ಹಂತಗಳದ ನೋಡ್ರಿ. ಹಂತ 1, ಹಂತ 2, ಹಂತ 3, ಹಂತ 4. ಸೊ 4 ಹಂತಗಳನ್ನು ಕ್ರಮಾನುಗತಿಯಲ್ಲಿ ಕ್ರಮವಾಗಿ ಸೀರಿಯಲ್ ವೈಸ್ 4 ಹಂತಗಳನ್ನು ಬರೀರಿ. 2 ಕ್ವಶನ್ಸ್, ಅತಿ ಸಣ್ಣ ಚಾಪ್ಟರ್ ಇದು. ಇಲ್ಲಿ ಯಾವುದೇ 8 ಮಾರ್ಕ್ಸ್ ಕ್ವಶನ್ ಇಲ್ಲ. ಸೊ 1 and 2, ದಿಸ್ 2 ಇಂಪಾರ್ಟೆಂಟ್ ಕ್ವಶನ್ಸ್ ಯು ಶುಡ್ ಆ್ಯಂಡ್ ಮಸ್ಟ್ ಸ್ಟಡಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ನಿರ್ವಹಣೆ. ಈ ಹಣಕಾಸಿನ ನಿರ್ವಹಣೆಯಲ್ಲಿಯೂ ಕೂಡ ಒಂದು ಕ್ವಶನ್ ಬರ್ತದೆ. ಅದು ಕೂಡ ಹಾಟ್ ಕ್ವಶನ್ ಆಗಿರ್ತದೆ. ಇಲ್ಲಿ ಕೂಡ ಇಂಡೈರೆಕ್ಟ್ ಕ್ವಶನ್ ಬರ್ತದೆ. ಓಕೆ, ಸೊ ಹಣಕಾಸಿನ ನಿರ್ವಹಣೆಯಲ್ಲಿ ಯಾವ ಕ್ವಶನನ್ನು ಓದಿದರೆ ಹೆಲ್ಪ್ ಆಗ್ತದೆ. ಇಲ್ಲಿ ಏನಾಗ್ತದಪ್ಪ ಅಂದರೆ 5 ನಿರ್ಣಯಗಳು ಬರ್ತಾವೆ ರೀ. ಯಾವ್ಯಾವಪ್ಪ ಅಂದರೆ ಇಲ್ಲಿ ಹೂಡಿಕೆ ನಿರ್ಣಯ ಬರ್ತದೆ, ಲಾಭಾಂಶ ನಿರ್ಣಯ ಬರ್ತದೆ, ಹಣಕಾಸು ಒದಗಿಸುವಿಕೆಯ ನಿರ್ಣಯ ಬರ್ತದೆ, ಈ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಬರ್ತದೆ. ಅದಾದ ನಂತರ ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳ ನಿರ್ಣಯ ಅಂತ ಬರ್ತದೆ. ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುವ ಅಂಶಗಳು, ಹಣಕಾಸು ಒದಗಿಸುವಿಕೆಯ ನಿರ್ಣಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಹೂಡಿಕೆ ನಿರ್ಣಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಲಾಭಾಂಶದ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶಗಳು, ಬಂಡವಾಳ ಮುಂಗಡ ಪತ್ರ ನಿರ್ಣಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಕಾರ್ಯಶೀಲ ಬಂಡವಾಳ ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುವ ಅಂಶಗಳು. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ದೀಸ್ ಡಿಸಿಷನ್ಸ್. ಸೊ 5 ರೀತಿ ಪರಿಣಾಮ ಬೀರುವ ಅಂಶಗಳಲ್ಲಿ ಎಲ್ಲ ಓದಬೇಡ್ರಿ, 2 ಓದ್ರಿ. ಬಂತು ಓಕೆ, ಬರಲಿಲ್ಲ ಅಂದರೆ ಯು ಹ್ಯಾವ್ ಸ್ಟಿಲ್ ಆಪ್ಷನ್ಸ್ ಬೇರೆದವ್ರಿ. ಬಿಕಾಸ್ ಒಂದೇ ಕ್ವಶನ್ ಬರೋದಿಲ್ಲ, ಅದು ಕೂಡ ಇಂಡೈರೆಕ್ಟ್ ಆಗಿರ್ತದೆ. ಆ ಒಂದು ಕ್ವಶನ್ ಸಂಬಂಧ ಇಷ್ಟೆಲ್ಲ ಓದುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಯು ಶುಡ್ ಸ್ಟಡಿ ಸ್ಮಾರ್ಟ್ಲಿ. ಯಾವ ಚಾಪ್ಟರ್ ಲೆಂದಿ ಅದ ಅಲ್ಲಿ 2-3 ಕ್ವಶನ್ ಬರ್ತಾ ಇದೆ, ಎಲ್ಲ ಓದಲಿಕ್ಕೆ ಏನೂ ಅಡ್ಡಿ ಇಲ್ಲ. ಆ ಚಾಪ್ಟರ್ ದೊಡ್ಡದ, ಬಟ್ ಕ್ವಶನ್ ಬರೀ ಒಂದೇ ಬರ್ತಾ ಇದೆ. ಸೊ ಎಲ್ಲವನ್ನೂ ಓದಬೇಡ್ರಿ, ಒಂದು ಅಂದಾಜ್ ಮೇಲೆ ಒಂದನ್ನು ಓದ್ರಿ. ಬಂತು ನಿಮ್ಮ ಹಣೆ ಬರಹ, ಬರಲಿಲ್ಲ ಅಂದರೆ ಯು ಹ್ಯಾವ್ ಸ್ಟಿಲ್ ಆಪ್ಷನ್ಸ್. ಈ ರೀತಿನ ಅಭ್ಯಾಸ ಮಾಡ್ಬೇಕ್ರಿ. ಓಕೆ, ಸೊ ಇಲ್ಲಿ ನನ್ನ ಪ್ರಕಾರ, ನನ್ನ ಒಂದು ಸೆಕ್ಷನ್ಸ್ ಪ್ರಕಾರ ಗೋ ಫಾರ್ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಬಂಡವಾಳ ಮುಂಗಡ ಪತ್ರ ನಿರ್ಣಯ ಮೇಲೆ ಪರಿಣಾಮ ಬೀರುವ ಅಂಶಗಳನ್ನು ಓದ್ರಿ. ಅದೇ ರೀತಿ ಈ ಸ್ಥಿರ ಬಂಡವಾಳ ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುವ ಅಂಶಗಳು, ಕಾರ್ಯಶೀಲ ಬಂಡವಾಳ ಅಗತ್ಯತೆ ಮೇಲೆ ಪರಿಣಾಮ ಬೀರುವ ಅಂಶಗಳು. ಸ್ಥಿರ ಬಂಡವಾಳ ಮತ್ತು
ಕಾರ್ಯಶೀಲ ಬಂಡವಾಳ, ಎರಡೂ ಬಂಡವಾಳಗಳ ಬಗ್ಗೆ ಅಭ್ಯಾಸನ ಮಾಡಿರಿ. ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಮಾರ್ಕೆಟಿಂಗ್. ಇದು ದೊಡ್ಡನ್ನ ಚಾಪ್ಟರ್. ಇಲ್ಲಿ 8 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ, 4 ಮಾರ್ಕ್ಸ್ 2 ಕ್ವಶನ್ ಬರ್ತಾವ್ರಿ. ಯಾವುದೇ ಹಾಟ್ಸ್ ಕ್ವಶನ್ ಇಲ್ಲ, ಎಲ್ಲವೂ ಕೂಡ ಡೈರೆಕ್ಟ್ ಕ್ವಶನ್ ಬರ್ತದೆ. ಮಾರಾಟ ಪ್ರಕ್ರಿಯೆಯಲ್ಲಿ 2 ಕ್ವಶನ್ಗಳನ್ನು ನೋಡ್ತೀವಿ. ಸೊ ಒಂದು ಕ್ವಶನ್ ಯಾವುದು ಓದ್ರಿಪ್ಪ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್. ಮಾರಾಟ ಮತ್ತು ಮಾರುವಿಕೆ ನಡುವಿನ ವ್ಯತ್ಯಾಸಗಳು, ಯಾವುದಾದ್ರು 4 ವ್ಯತ್ಯಾಸಗಳನ್ನು ಬರೀಬೇಕು. ನಿಮ್ಮ NCERT ಟೆಕ್ಸ್ಟ್ ಬುಕ್ನಲ್ಲಿ 6 to 7 ಪಾಯಿಂಟ್ಸ್ ಆರ್ ದೇರ್, ರೈಟ್ ಓನ್ಲಿ 4 ಪಾಯಿಂಟ್ಸ್ ಫಾರ್ 4 ಮಾರ್ಕ್ಸ್. ಮಾರಾಟ ಪ್ರಕ್ರಿಯೆ ಮತ್ತು ಮಾರುವಿಕೆ, ಮಾರ್ಕೆಟಿಂಗ್ ಬೇರೆ, ಸೆಲ್ಲಿಂಗ್ ಬೇರೆ, ಮಾರಾಟ ಪ್ರಕ್ರಿಯೆ ಬೇರೆ, ಮಾರುವಿಕೆ ಬೇರೆ. ಸೊ ಎರಡೂ ನಡುವಿನ 4 ವ್ಯತ್ಯಾಸಗಳನ್ನು ನೀವು ಎಕ್ಸಾಮ್ನಲ್ಲಿ ಬರೀಬೇಕು. ಇನ್ನು ಮತ್ತೊಂದು ಯಾವುದು ಓದ್ರಪ್ಪ ಅಂದರೆ ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು, ಮಾರ್ಕೆಟಿಂಗ್ ಮಿಕ್ಸ್, ಎಲಿಮೆಂಟ್ಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು 4 P's ಬರ್ತಾವ್ರಿ. ಪ್ಲೇಸ್, ಪ್ರೈಸ್, ಪ್ರಾಡಕ್ಟ್, ಪ್ರಮೋಷನ್ ಅಂತ ಕರಿತೀವಿ. ಸ್ಥಳ, ಬೆಲೆ, ಉತ್ಪನ್ನ, ಪ್ರವರ್ತನೆ ಅಂತ ಕರಿತೀವಿ. ಈ 4 Pಗಳನ್ನು ಓದಬೇಕು. ಅದಾದ ನಂತರ ಇನ್ನೊಂದು ಕ್ವಶನ್, ಬಿಕಾಸ್ ಇಲ್ಲಿ 2 ಕ್ವಶನ್ ಬರ್ತಾ ಇದೆ, ಸೊ 3 ಕ್ವಶನ್ ಓದಿದ್ರಾಗ ಏನೂ ಪ್ರಾಬ್ಲಮ್ ಇಲ್ಲ. ಮೂರನೇದು ಯಾವುದು ಓದ್ರಪ್ಪ ಅಂದರೆ ಈ ಯಾವುದಾದ್ರೂ ಒಂದು ಉತ್ಪನ್ನಗಳ ಬಗ್ಗೆ ನೀವು ಅಧ್ಯಯನ ಮಾಡಿರಿ. ಯಾವುದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಕೊಟ್ಟಿರುವಂತಹ ಒಂದು 3ಗಳಲ್ಲಿ ಯಾವುದಾದ್ರು 1 ಅಥವಾ 2 ಅಧ್ಯಯನ ಮಾಡಿರಿ. ಸ್ಟಡಿ ಎನಿ ಒನ್ ಟೈಪ್ ಆಫ್ ಪ್ರಾಡಕ್ಟ್, ಡ್ಯೂರೇಬಲ್ ಪ್ರಾಡಕ್ಟ್ಸ್. ಸ್ಟಡಿ ಅಂದಾಗ ಅದರ ಮೀನಿಂಗನ್ನು ಓದ್ರಿ, ಅದರ ಲಕ್ಷಣಗಳನ್ನು ಓದ್ರಿ. ಫೀಚರ್ಸ್ ಆಫ್ ಡ್ಯೂರೇಬಲ್ ಪ್ರಾಡಕ್ಟ್ಸ್, ಫೀಚರ್ಸ್ ಆಫ್ ಕನ್ವೀನಿಯನ್ಸ್ ಪ್ರಾಡಕ್ಟ್ಸ್, ಫೀಚರ್ಸ್ ಆಫ್ ಸ್ಪೆಷಾಲಿಟಿ ಪ್ರಾಡಕ್ಟ್ಸ್. ಸೊ ಈ ರೀತಿ ಪ್ರಾಡಕ್ಟ್ಸ್ಗಳ ಬಗ್ಗೆ, ಈ ರೀತಿ ಉತ್ಪನ್ನ, ದೀರ್ಘ ಬಾಳಿಕೆ ಬರುವ ಉತ್ಪನ್ನಗಳು, ದೀರ್ಘ ಬಾಳಿಕೆ ಬಾರದ ಉತ್ಪನ್ನಗಳು, ವೈಶಿಷ್ಟ್ಯತೆಯ ಸರಕುಗಳು, ಅದಾದ ನಂತರ ಅನುಕೂಲಕರ ಉತ್ಪನ್ನಗಳು. ಈ ಥರ ಅರ್ಥಗಳನ್ನು ಮತ್ತು ಇದರ ಲಕ್ಷಣಗಳನ್ನು ಓದುವಂಥ ಕೆಲಸ ಮಾಡಿರಿ. ಯಾವ್ಯಾವು? ದೀರ್ಘ ಬಾಳಿಕೆ ಬರುವ ಉತ್ಪನ್ನಗಳ ಲಕ್ಷಣಗಳು, ವೈಶಿಷ್ಟ್ಯತೆಯ ಉತ್ಪನ್ನಗಳ ಲಕ್ಷಣಗಳು, ಅನುಕೂಲ ಉತ್ಪನ್ನಗಳ ಲಕ್ಷಣಗಳು. ಸೊ ಈ ರೀತಿ 3ರಲ್ಲಿ ಯಾವುದಾದ್ರು ಒಂದು ಉತ್ಪನ್ನವನ್ನು ಅಭ್ಯಾಸ ಮಾಡಿರಿ. ಬಂದು ಇಲ್ಲಾಂದರೆ ಇಟ್ಸ್ ಓಕೆ. ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್, ಮಾರುವಿಕೆ ಮತ್ತು ಮಾರಾಟ ಪ್ರಕ್ರಿಯೆ ನಡುವಿನ ವ್ಯತ್ಯಾಸ 100% ಓದಬೇಕು. ಅದಾದ ನಂತರ ಲಾಸ್ಟ್ ಚಾಪ್ಟರ್ ಯಾವಪ್ಪ ಅಂದರೆ ಗ್ರಾಹಕ ಸಂರಕ್ಷಣೆ. 1986ರಲ್ಲಿ ಕಾಯ್ದೆ ಬಂದಿದ್ದು. ಸೊ ಇಲ್ಲಿ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರ್ತದೆ, ಯಾವುದೇ 8 ಮಾರ್ಕ್ಸ್ ಕ್ವಶನ್ ಇಲ್ಲ. 4 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ. 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕಸ್ಟಮರ್ಸ್, 4 ರೈಟ್ಸ್ ಆಫ್ ಕಸ್ಟಮರ್ಸ್. ಗ್ರಾಹಕರ ಯಾವುದಾದ್ರೂ 4 ಜವಾಬ್ದಾರಿಗಳು. ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್, ಗ್ರಾಹಕರ ಯಾವುದಾದ್ರೂ 4 ಹಕ್ಕುಗಳು. ಎರಡೂ ಓದ್ರಿ. 100% 2ರಾಗ ಒಂದು ಬಂದೇ ಬರ್ತದೆ ರೀ. ಎರಡೂ ಓದ್ರಿ, ಕಂಪಲ್ಸರಿ ಎರಡೂ ಓದ್ರಿ. 2ರಾಗ 100% ಒಂದು ಬಂದೇ ಬರ್ತದೆ. ಸೊ ಇಲ್ಲಿಗೆ ಈ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳು ಆಗ್ತದೆ. ಸೊ ನಾನೀಗ ಅಗೇನ್ ಸ್ಟಾರ್ಟಿಂಗಿಂದ ಬರ್ತೀನಿ. ಸರ್ 10 ಕ್ವಶನ್ಸ್ಗಳಿಗೆ ನೀವು ಸರಿಸುಮಾರು 20 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀರಿ. 20 ಕ್ವಶನ್ಸ್ ನಮಗೆ ಟಫ್ ಆಗ್ತದೆ, ಬಹಳಷ್ಟು ಓದೋದಾಗ್ತದೆ ರೀ ಸರ್. 8 ಮಾರ್ಕ್ಸ್ದಾಗೂ ನೀವು 10 ಕೊಟ್ಟಿದ್ದೀರಿ, ಅಲ್ಲಿ 10 ಓದಬೇಕು, ಇಲ್ಲಿ 20 ಓದಬೇಕು, ಬಹಳ ಆಗ್ತದೆ. ಓಕೆ, ಕಡಿಮೆ ಮಾಡಬೇಕಾದ್ರೆ 40, 50, 60 ಮಾರ್ಕ್ಸ್ ಸಾಕ್ರಿ ಸರ್ ನಮಗನ್ನೋದಾದರೆ ಅಂಥವ್ರು ಏನು ಮಾಡ್ರಪ್ಪ ಅಂದರೆ ಈ 2ನೇ ಚಾಪ್ಟರ್ ನಿರ್ವಹಣೆ ತತ್ವಗಳಲ್ಲಿ FW ಟೇಲರನ್ನು ಓದುವಂತಹ ಕೆಲಸವನ್ನು ಮಾಡಿರಿ. ನಾನು ಮಾರ್ಕ್ ಮಾಡ್ಕೊತ ಹೋಗ್ತೀನಿ ನೋಡ್ರಿ. ಯಾವುದನ್ನು ಓದಬೇಕು ಅಂದರೆ ಈ FW ಟೇಲರ್ ಅವರ ಬಗ್ಗೆ ಓದ್ಕೊತ ಹೋಗ್ರಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಇಲ್ಲಿ ಯಾವ್ದು ಓದ್ರಪ್ಪ ಅಂದರೆ ಈ ಬಿಸ್ನೆಸ್ ಎನ್ವಿರಾನ್ಮೆಂಟ್ನಲ್ಲಿ ಕಂಪಲ್ಸರಿ ನೀವು ಈ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರದ ಮೂಲಾಂಶಗಳನ್ನು ಓದಲೇಬೇಕು. ಕಂಪಲ್ಸರಿ ಇದನ್ನು ಓದ್ರಿ. ದಿಸ್ ಇಸ್ ಮೈ ಸೆಕೆಂಡ್ ಪ್ರಿಫರೆನ್ಸ್. ಸೊ ಟಾಪ್ 2 ಕ್ವಶನ್ಸ್ ಇವುಗಳನ್ನು ಓದ್ರಿ. ಅದಾದ ನಂತರ ಯೋಜಿಸುವಿಕೆ ಬಂದಾಗ, ಯೋಜಿಸುವಿಕೆಯಲ್ಲಿ ನೀವು ಏನು ಮಾಡ್ರಪ್ಪ ಅಂದರೆ ಈ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗನ್ನು ಓದ್ರಿ. ಯಾವುದು? ಯೋಜಿಸುವಿಕೆಯ ಮಿತಿಗಳನ್ನು ಓದ್ರಿ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಅದಾದ ನಂತರ 3 ಇಂಪಾರ್ಟೆಂಟ್ ಕ್ವಶನ್ಸ್. ಅದು ಈಗ ಈ ಸ್ಟಾಫಿಂಗ್ ಬಂದಾಗ, ಅಂದರೆ ಸಿಬ್ಬಂದಿ ನಿರ್ವಹಣೆ ಬಂದಾಗ ನೀವು ಇದನ್ನೇ ಓದಬೇಕಾಗ್ತದೆ. ಯಾವುದು? ತರಬೇತಿ ಮತ್ತು ಅಭಿವೃದ್ಧಿಯಿಂದ ಸಂಸ್ಥೆಗೆ ಆಗುವ ಪ್ರಯೋಜನಗಳು, ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟು ಆರ್ಗನೈಸೇಷನ್ಸ್. ಇದನ್ನು ಓದುವಂಥ ಕೆಲಸ ಮಾಡಿರಿ. ನಿಯಂತ್ರಿಸುವಿಕೆಯಲ್ಲಿ ಏನು ಮಾಡ್ರಪ್ಪ ಅಂದರೆ ಕಂಪಲ್ಸರಿ ಹಂತಗಳನ್ನು ಓದ್ರಿ, ಮರೆಯೋಂಗಿಲ್ಲ. ಇಂಪಾರ್ಟೆಂಟ್ 2 ಕೊಟ್ಟಿದ್ದೀನಿ, ಬಟ್ ಈಗ ಏನು ಒಂದೊಂದು ಅತಿ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ಇವು ಬರಬಹುದು, ಬರದೇನೂ ಇರಬಹುದು. ಯಾರು 50, 60 ಅನ್ಕೋತಾ ಇದ್ದೀರಿ 100% ನೀವು ಮಾಡಿದ್ರೆ ಸಾಕಾಗಿ ಹೋಗ್ತದೆ. 50 ಹಾಕ್ರಿ, 60 ಮ್ಯಾಗ ಹೋಗ್ತೀರಿ ನೀವು. ಓಕೆ, ಈಗ ನಾನು ಏನು ಮಾರ್ಕ್ ಮಾಡ್ತೀನಿ ಅಷ್ಟು ಮಾಡ್ಕೊತ ಹೋಗ್ರಿ. ಇದಾದ ನಂತರ ಕಂಟ್ರೋಲಿಂಗ್ ಆದ ನಂತರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಐ ಡೋಂಟ್ ಸಜೆಸ್ಟ್ ಎನಿ. ಮಾರ್ಕೆಟಿಂಗ್ನಲ್ಲಿ ಕಂಪಲ್ಸರಿ ನೀವು ಇದನ್ನು ಓದ್ರಿ. ಯಾವುದೂ ಮಾರಾಟ ಮತ್ತು ಮಾರುವಿಕೆ ನಡುವಿನ ವ್ಯತ್ಯಾಸಗಳು, ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್. ಅದಾದ ನಂತರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಏನು ಮಾಡಬೇಕಪ್ಪ ಅಂದರೆ ಕಂಪಲ್ಸರಿ 2 ಕ್ವಶನ್ಸ್ಗಳನ್ನು ಓದಲೇಬೇಕು. ಬಿಕಾಸ್ 2ರಾಗ 100 to 200% ಒಂದು ಬಂದೇ ಬರ್ತದೆ. 2 ಓದ್ರಿ. ಸೊ ಅರೌಂಡ್ 7 ಕ್ವಶನ್ಸ್ ನಾನು ನಿಮಗೆ ಇಂಪಾರ್ಟೆಂಟ್ ಕೊಟ್ಟಂಗೆ ಆಯ್ತು, 7, 8 ಹಂಗೆ ನೋಡ್ರೆ ನಾನು ಈಗ 18ರಿಂದ 20 ಕ್ವಶನ್ಸ್ ಕೊಟ್ಟಿದ್ದೀನಿ.
ಬಟ್ ಸ್ಟಿಲ್ ಅಷ್ಟರೊಳಗೂ ನಿಮ್ಗೆ ಅದನ್ನ ರೆಡ್ಯೂಸ್ಡ್ ಬೇಕಂದ್ರೆ ಈ 7-8 ಓದಬೇಕು. ಕಂಪಲ್ಸರಿ 7-8 ಬಿಟ್ಟು ಹೋಗೋಂಗೇ ಇಲ್ಲ. 7-8ದಾಗ ಒಂದು 3-4 ನೀವು ಬರೆದ್ರೂ 4 ಬರೆದ್ರೂ 4 16 ಮಾರ್ಕ್ಸ್ ವಿಲ್ ಬಿ ಗೆಟಿಂಗ್. ಓಕೆ, ಸೊ ಇವುಗಳನ್ನು ಓದುವಂತಹ ಒಂದು ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಇವೆಲ್ಲವೂ ಕೂಡ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್. ಸೊ ದಿಸ್ ಆರ್ ಆಲ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿ. ಇವೆಲ್ಲವೂ ಕೂಡ 4 ಮಾರ್ಕ್ಸಿನ ಸೆಕೆಂಡ್ PUC ಬಿಸ್ನೆಸ್ ಸ್ಟಡಿಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದ್ದು. ಸೊ ಈಗಾಗಲೇ 2 ಮಾರ್ಕ್ಸ್ ನಾವು ಇಂಪಾರ್ಟೆಂಟ್ ಕೊಟ್ಟಾಯಿತು, 4 ಮಾರ್ಕ್ಸ್ ಈಗ ಇಂಪಾರ್ಟೆಂಟ್ ಮಾಡಿದ್ವಿ, 8 ಮಾರ್ಕ್ಸ್ ಕೂಡ ಲಾಸ್ಟ್ ವಿಡಿಯೋ ಸೆಷನಲ್ಲಿ ಮಾಡಿದ್ದೀವಿ. ಇನ್ನು 1 ಅಂಕಗಳ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಸೆಷನ್ ಕೂಡ ಬರ್ತದೆ. ಅದರ ಜೊತೆಗೆ ಹಾಟ್ಸ್ ಕ್ವಶನ್ ಯಾವ್ಯಾವ ಹಾಟ್ಸ್ ಕ್ವಶನ್ ಬರಬಹುದು ಅಂತೇಳಿ ಒಂದು PDF ಅದ. ಆ PDF ಅನ್ನು ಕೂಡ ನಾವು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡುವ. ಇಂಪಾರ್ಟೆಂಟ್ ಹಾಟ್ಸ್ ಕ್ವಶನ್ಸ್ ಯಾವ ರೀತಿ ಕ್ವಶನ್ಸ್ ಬರ್ತದೆ ಅಂತೇಳಿ ಆ ಹಾಟ್ಸ್ ಕ್ವಶನ್ ಒಂದು PDF ಮಾಡ್ತೀನಿ. ಅದಾದ ನಂತರ ನಾವೇನು ಮಾಡ್ತೀವಪ್ಪ ಅಂದರೆ ವಿಲ್ ಶಿಫ್ಟ್ ಟು ಅಕೌಂಟೆನ್ಸಿಯಲ್ಲಿ 12 ಮಾರ್ಕ್ಸ್ದು ಡಿಸಲ್ಯೂಷನ್, ಶೇರ್ ಕ್ಯಾಪಿಟಲ್, ಅದಾದ ನಂತರ 6 ಮಾರ್ಕ್ಸ್ನಲ್ಲಿ ಪ್ರಿಪರೇಷನ್ ಆಫ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಈ ರೀತಿ ಪ್ರಾಬ್ಲಮ್ಸ್ಗಳನ್ನು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. Until we upload our next video, please keep watching Vikas Commerce Tutorials and please keep supporting us as you are doing always. Thank you.